ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ನನ್ನ 26th ಇಯರ್ಸ್ ಆಫ್ ಬರ್ಡೇ ಹೇಗೆ ಸೆಲೆಬ್ರೇಟ್ ಮಾಡ್ತಿದ್ದೀನಿ ಅಂತ ಈ ಬ್ಲಾಗಲ್ಲಿರುತ್ತೆ. ಆ್ಯಂಡ್ ಇಷ್ಟು ಬೇಗ 26th ಇಯರ್ಸ್ ಆಯ್ತಾ ಅಂತ, ಯಾಕಂದರೆ ನಾನು ಯಾವಾಗಲೂ ಲೋಕಿಯವ್ರು ರೆಕ್ಸಿದೆ 23 ವರ್ಷದ ಹುಡುಗಿನ ಮದುವೆ ಆಗಿದೆ, 23 ವರ್ಷದ ಹುಡುಗಿ ಚಿಕ್ಕ ಹುಡುಗಿನ ಮದುವೆ ಆಗಿದೆ ಅಂತ ರೆಕ್ಸಿದೆ. ಬಟ್ ನಾವು 26th ಇಯರ್ಸ್, ಓ ಮೈ ಗಾಡ್. ಸೊ ಯಾರೆಲ್ಲ ನನ್ನ ಬರ್ಡೇಗೆ ವಿಶ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ವಾಟ್ಸಪ್ ಕಾಲ್ಸ್ ಆ್ಯಂಡ್ ಇನ್ಸ್ಟಾಗ್ರಾಮ್ ಸ್ಟೋರಿ, ದೇರ್ ಇಸ್ ಅ ಲಾಟ್ಸ್ ಆಫ್ ಬಂಡಲ್ಸ್ ಆಫ್ ಮೆಸೇಜಸ್. ಆ್ಯಂಡ್ ನಿಜವಾಗ್ಲೂ ಪ್ರತಿಯೊಂದು ಮೆಸೇಜು ಪ್ರತಿಯೊಂದು ಕಾಲು ಕೂಡ ತುಂಬಾ ಖುಷಿ ಕೊಡ್ತು. ಆ್ಯಂಡ್ ಅದು ನಿಜ ಹೇಳ್ಬೇಕಂದ್ರೆ ಯಾರಾದರೂ ನಮ್ಮ ಬರ್ಡೇ ಕಾಲ್ ಮಾಡಿದ್ರೆ, ನೆನ್ಸ್ಕೊಂಡು ಕಾಲ್ ಮಾಡಿದ್ರೆ ನಿಜವಾಗ್ಲೂ ಆ ಖುಷಿನೇ ಬೇರೆ ಇರುತ್ತೆ. ಸೊ ಪ್ರತಿಯೊಬ್ಬರು ಕಾಲ್ ಕೂಡ ನಾನು ಮಿಸ್ ಮಾಡಿದೆ, ಪ್ರತಿಯೊಬ್ಬರು ಮೆಸೇಜ್ ಕೂಡ ಮಿಸ್ ಮಾಡಿದೆ, ಪ್ರತಿಯೊಬ್ಬರು ಸ್ಟೋರಿ ಕೂಡ ಮಿಸ್ ಮಾಡಿದೆ. ಎಲ್ಲರದು ನೋಡಿ ಎಲ್ಲರಿಗೂ ಕೂಡ ನಾನು ರಿಪ್ಲೈ ಮಾಡಿದ್ದೀನಿ. ಸೊ ಈ ದಿನ ಹೇಗಿರುತ್ತೆ ಈ ವ್ಲಾಗಲ್ಲಿ ಇರುತ್ತೆ, ಮತ್ತು ಹೇಗೆಲ್ಲ ನಾನು ಸೆಲೆಬ್ರೇಟ್ ಮಾಡಿಕೊಂಡೆ ಅನ್ನೋದೆಲ್ಲ ಕಂಪ್ಲೀಟ್ ಈ ವ್ಲಾಗಲ್ಲಿ ಇರುತ್ತೆ. ಮತ್ತು ಈ ದಿನ ಒಂದು ಬೇಜಾರೇನೆಂದರೆ ಟೆಂಪಲ್ಗೆ ಹೋಗಿಲ್ಲ, ಅದು ಒಂದೇ ಬೇಜಾರು. ಸೊ ತುಂಬ ಆಸೆ ಇತ್ತು ಹೋಗಬೇಕು ಅಂತ, ಬಟ್ ಹೋಗೋಕ್ಕಾಗಿಲ್ಲ. ಸ್ವಲ್ಪ ನಮ್ಮದು 11 ದಿವಸ ಹೋಗಂಗಿಲ್ಲ, ಅದಕ್ಕೆ ಅದೊಂದು ವಿಷಯ. ಅದು ಬಿಟ್ಟರೆ ಈ ದಿನ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಆ್ಯಂಡ್ ಚೆನ್ನಾಗಿ ನಡೀತಿದೆ ಕೂಡ. ಸೊ ಐ ವಿಶ್ ಈ ಇಯರ್ ಫುಲ್ಲು ಹೀಗೆ ಇರಲಿ ಅಂತ. ಸೊ ಫುಲ್ಲು ಜೋಶಾಗೇ ಇರಲಿ. ಬನ್ನಿ ಈಗ ಸೆಲೆಬ್ರೇಷನ್ ಎಲ್ಲ ಹೇಗೆ ನಡೆಯುತ್ತೆ ಆ್ಯಂಡ್ ಈ ದಿನ ಎಲ್ಲ ಹೇಗಿತ್ತು ಎಲ್ಲನೂ ನೋಡ್ತಾ ಬನ್ನಿ. ಬೆಳಗ್ಗೆ ಎದ್ದಿದ್ದು ಲೇಟೇ ಆಯಿತು, ಬಿಕಾಸ್ ಲಾಸ್ಟ್ ನೈಟ್ ನಾವು ಶಾಪಿಂಗ್ ಹೋಗಿದ್ರಿ. ಸೊ ಅದು ಸಡನ್ನಾಗಿ ಹೋಗಿದ್ದು, ಬರೋಷ್ಟೊಳಗೆ ತುಂಬ ಲೇಟ್ ಆಯಿತು. ಮತ್ತು ನಾವು ಮಲಗೋಷ್ಟರೊಳಗೆ ಅಂತೂ 1, 2 o'clock ಆಗಿತ್ತು. ಅದಕ್ಕೆ ಬೆಳಗ್ಗೆ ಎಲ್ಲ ಲೇಟಾಗಿ ಎದ್ದು ನಾನು ಫ್ರೆಶ್ ಅಪ್ ಆಗೋಷ್ಟರೊಳಗೆ ವಿಗುಚಿತ್ತು ಅವರಿಬ್ಬರು ಬಂದಿದ್ದರು. ಸೊ ಅವ್ರು ಬಂದಮೇಲೆ ಲೈಕ್ ಟಿಫನ್ನು ಮತ್ತು ಲಂಚ್ ಎರಡೂ ನಾನು ತಿಂದಿರೋದ್ರಿಂದ ಬೇಗ ಹೋಗಿ ಫಸ್ಟು ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಅವ್ರನ್ನ ಕರ್ಕೊಂಡು ಹೋದ್ವಿ. ಪಾಪ ಅವರು ಆಲ್ರೆಡಿ ತಿಂದು ಬಂದಿದ್ದರು, ನಾವು ಹಿಂಸೆ ಮಾಡಿ ಬನ್ನಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗಿ ನಾವು ಎಲ್ಲ ಊಟ ಮಾಡಿಕೊಂಡು, ಸೊ ಆಮೇಲೆ ಏನಿದೆ ಸೆಲೆಬ್ರೇಷನ್ನ ಮುಗಿಸ್ಕೊಂಡ್ವಿ. ತಿರ್ಗಾ ಮತ್ತೆ ಒಂದು 3 o'clockವರೆಗೂ ಕೂಡ ಅವ್ರಿಗೆ ತಲೆ ತಿನ್ಕೊಂಡು ಇದ್ವಿ. ಆಮೇಲೆ ಸರಿ ಮಳೆ ಬರುತ್ತೆ ಹೋಗಿ ನೀವು ಅಂತ ಹೇಳ್ಬಿಟ್ಟು ಅವ್ರನ್ನ ಕಳಿಸಿ, ಮತ್ತು ಈವ್ನಿಂಗು ಲೋಕಿಯವರು ಸೆಲೆಬ್ರೇಷನ್ ಇದೆ ಅಂತ ಹೇಳಿದ್ರು. ಸೊ ಅದಕ್ಕೆ ನಾವು ರೆಡಿಯಾಗಿ ನಾನು ಪ್ರೇ ಅಂತೂ ಅಟ್ಲೀಸ್ಟ್ ನನ್ನ ದೇವ್ರಿಗೆ ಪೂಜೆ ಅಂತೂ ಮಾಡೋದಕ್ಕೆ ಆಗಿಲ್ಲ, ಅಟ್ಲೀಸ್ಟ್ ಒಂದು ನೋಟಲ್ಲಾದರೂ ನಾನು ಅಫರ್ಮೇಷನ್ನ ಬರ್ಕೊಳ್ಳೋಣ ಅಂತ ಹೇಳಿ. ಆ್ಯಕ್ಚುಲಿ ಇದು ನಾನು ರೆಗ್ಯುಲರಾಗಿ ನಾನು ಬರಿತಾನೇ ಇರ್ತೀನಿ. ಸೊ ಈ ದಿನ ಒಂದು ಸ್ಪೆಷಲಾಗಿ ನನ್ನ ಒಂದು ಮ್ಯಾನಿಫೆಸ್ಟ್ ಏನಿದೆ ನಾನು ಅದನ್ನು ನಾನು ಮಾಡ್ಕೊಳ್ತಿದ್ದೀನಿ. ಮತ್ತು ನಾನು ರೆಡಿ ಆದೆ. ಇದು ಕೂಡ ಲೋಕಿಯವರೇ ಕೊಡಿಸಿರೋದು. ಮತ್ತು ಒಂದು ಬೇಜಾರೇನೆಂದರೆ ನನ್ನ ಫೇವ್ರೆಟ್ ಒಂದು ಔಟ್ಫಿಟ್ನ ನಾನು ಬುಕ್ ಮಾಡಿದೆ, ಅದು ಬಂದೇ ಇಲ್ಲ. ಅದೊಂದೇ ಬೇಜಾರಾಗಿದ್ದು. ಇಟ್ಸ್ ಓಕೆ ಅಂತ ಹೇಳ್ಬಿಟ್ಟು ಈ ಇಯರಿಂಗ್ ಕೂಡ ಆ ಒಂದು ಔಟ್ಫಿಟ್ಗೆ ತೊಗೊಂಡೆ, ಬಟ್ ಇದು ಇದಕ್ಕೆ ಮ್ಯಾಚ್ ಆಯಿತು ಅಂತ ಹೇಳ್ಬಿಟ್ಟು ಫುಲ್ ರೆಡಿಯಾಗಿ, ಇದು ಕೂಡ ಲೋಕಿಯವ್ರು ನನ್ನ ಬರ್ಡೇಗೆ ಅಂತ ಕೊಡಿಸಿದ್ದು. ಗೊಗ್ಗ ಪುಣೆ ಗೊಗ್ಗ ನಮ್ಮ ಪೇರೆಂಟ್ಸ್ ಬರೋವರೆಗೂ ನಾನು ವೆಯ್ಟ್ ಮಾಡಿದ್ರಿ. ಅಂದರೆ ನಮ್ಮ ಪೇರೆಂಟ್ಸ್ ಎಲ್ಲ ಬೆಳಗ್ಗೆ ಬಂದೇ ಇರಲಿಲ್ಲ, ಯಾಕಂದರೆ ಯಾವಾಗೂ ವರ್ಷ ಬೆಳಗ್ಗೆನೇ ಬಂದ್ಬಿಡೋರು. ಈ ಸರಿ ಬಂದಿಲ್ಲ. ಸೊ ನಾನು ಕಾಲ್ ಮಾಡಿ ಕೇಳಿದೆ, ಬರ್ತೀರಾ ಏನು ನಾನು ಅಡುಗೆ ಮಾಡಬೇಕು ಅಂತ. ಬಿಕಾಸ್ ಅವರೆಲ್ಲ ಶ್ರಾವಣದವರು ನಾನ್ ವೆಜ್ ತಿನ್ನೋದು ಅಂತ ಬಿಟ್ಟು ಮನೆಯಲ್ಲೇ ಮಾಡೋಣ ಅಂತ ಹೇಳ್ಬಿಟ್ಟು ಕೇಳಿದೆ. ಬಟ್ ಅವರು ಡೌಟಲ್ಲಿದ್ದರು. ಹಂಗೂ ನನಗೆ ಸ್ವಲ್ಪ ಬೇಜಾರಾಯಿತು, ಯಾಕಂದರೆ ಫ್ಯಾಮಿಲಿ ಎಲ್ಲ ಇರಬೇಕಂದ್ರೆ ಇವರಿಲ್ಲ ಅಂದರೆ ನಂಗೆ ತುಂಬ ಬೇಜಾರಾಯಿತು. ಆಮೇಲೆ ಫೋನ್ ಮಾಡಿ ಇಲ್ಲ ಬರ್ತೀರಿ ಈವ್ನಿಂಗು ಅಂತ ಹೇಳಿ. ಅಷ್ಟೇ ಲೋಕಿಯವರು ಕೂಡ ಈ ಥರ ಸೆಲೆಬ್ರೇಷನ್ನ ಇಟ್ಕೊಂಡಿದ್ರು. ಅಂದರೆ ಇವರು ಫಸ್ಟ್ ಡೇ ಮುಂಚೆನೇ ಹೇಳಿದ್ರು, ಲೈಕ್ ಈ ಥರ ತೋರಿಸ್ಬಿಟ್ಟು ನಿಂಗೆ ಈ ಡೆಕೋರೇಷನ್ ಓಕೆನಾ ಅಂತ. ನಾನಂದೆ ಏಂತಕ್ಕೆ ಬಿಡಿ ಬೇಡ, ಯಾಕಂದ್ರೆ ಲಾಸ್ಟ್ ಟೈಮು ಮಾಡ್ಕೊಂಡಿದ್ನಲ್ವ, ಏಂತಕ್ಕೆ ಬೇಡ ಅಂತ ಹೇಳಿದಕ್ಕೆ ಇವರು ಏನು ನಂಗೆ ಗೊತ್ತು ನೀನು ಇವೆಲ್ಲ ಮಾಡ್ಬೇಡ, ನಿಂಗೆ ಇಷ್ಟ ಅಂತ ಇವೆಲ್ಲ ಅಂತೆಲ್ಲ ಹೇಳಿ ಇದು ಮಾಡಿದ್ರು. ಮತ್ತೆ ನೋಡ್ರಿ ಅವ್ರು ಏನು ಅವ್ರ ಬಗ್ಗೆ ಮಾತಾಡೇ ಇರಲಿಲ್ಲ. ಮತ್ತೆ ಕೇಕು ಅದೆಲ್ಲ ಏನಿರಲಿಲ್ಲ. ನನ್ನ ಬರ್ಡೇ ದಿನನೇ ನೆನ್ನೆ ತಿರ್ಗಾ ಮತ್ತೆ ಕೇಳಿದೆ, ಹೌದು ನೀವೇನು ಡೆಕೋರೇಷನ್ ಕೇಕ್ ಏನು ಮಾಡಿಸ್ತಿಲ್ವಾ ಅಂತ. ಅವ್ರು ಏಂತಕ್ಕೆ ಯಾಕೆ ಸುಮ್ಮನೆ ನೀನೇನು ಚೈಲ್ಡ್ ಹಂಗೆ ಹಿಂಗೆ ಅಂತೆಲ್ಲ ಫುಲ್ಲು ರೇಗಿಸ್ತಿದ್ರು. ಆಮೇಲೆ ನೋಡಿದ್ರೆ ನಾನು ಕರೆಕ್ಟಾಗಿ ನಾನು ಎದ್ದೇಳೋ ತಕ್ಷಣ ಅವ್ರು ಡೆಕೋರೇಷನ್ ಅವ್ರು ಕಾಲ್ ಮಾಡಿ, ಸರ್ ನಾವು ಬಂದಿದ್ದೀವಿ ಹಂಗೆ ಹಿಂಗೆ ಅಂದ್ರೆ ನಾವು ಸರ್ ನಂಗೆ ಆವಾಗ ಗೊತ್ತಾಯ್ತು ಓ ಮಾಡಿಸ್ತಿದ್ದಾರೆ ಅಂತ. ಹೇಳ್ಬೇಕಂದ್ರೆ ನನಗೆ ಸೆಲೆಬ್ರೇಷನ್ ಇಷ್ಟನೇ, ಬಟ್ ಈ ಥರ ಮತ್ತೆ ನಾನು ಮಾಡಿಸ್ತಾರೆ ಅಂತ ಅಂದ್ಕೊಂಡಿರ್ಲಿಲ್ಲ. ಮತ್ತೆ ಅವರು ನಿನ್ನೆ ಲೈಕ್ ಬಿಫೋರ್ ಬರ್ಡೇ ಆ್ಯಕ್ಚುಲಿ ಸಡನ್ನಾಗಿ ಆಗಿರೋದು. ನಾಳೆ ನನ್ನ ಬರ್ಡೇ ಅಂದರೆ ಇವತ್ತು ಅವರು ಅದನ್ನು
ರೆಡಿ ಮಾಡಿಸ್ಕೊಂಡಿದ್ದು, ಲೈಕ್ ಆರ್ಡರ್ ಎಲ್ಲ ಕೊಟ್ಟಿದ್ದು. ಅವ್ರು ಹಂಗೂ ಹೇಳಿದ್ರು, ಸರ್ ನೀವು ಬೇಕಂದ್ರೆ ಇಲ್ಲಿ ಹೊಸ್ದಾಗಿ ಓಪನ್ ಆಗಿದೆ ಅಲ್ಲ. ನಾನು ಬೇಡ ಬಿಡು, ಆ್ಯಕ್ಚುಲಿ ನಾನು ಜಿಮ್ಮಲ್ಲಿ ಮಾಡ್ಕೊಳ್ಳೋಕೆ ನಂಗೆ ಮುಜುಗರ ಅನಿಸ್ತಿತ್ತು. ಸೊ ಲೋಕಿ ಅವರು ಇಲ್ಲ ಮನೇಲೇ ಮಾಡೋಣ, ಫ್ಯಾಮಿಲಿ ಅಲ್ವಾ ಅದಕ್ಕೆ, ಇಲ್ಲ ಬೇಡ ಜಿಮ್ಮಲ್ಲೇ ಮಾಡೋಣ ಅಂತ ಹೇಳ್ಬಿಟ್ಟು ಅವ್ರು ಜಿಮ್ಮಲ್ಲಿ ಮಾಡಿಸಿದ್ರು. ಆ್ಯಂಡ್ ಈ ಒಂದು ಫೈರ್ ಗನ್ ಕೂಡ ನನಗೆ ಫಸ್ಟ್ ಟೈಮ್ ನನಗೆ ಎಷ್ಟು ಭಯ ಇತ್ತು ಅಂದರೆ ಅಷ್ಟು ಭಯ ಆಗೋಯ್ತು. ನಾನು ಫುಲ್ ಕಣ್ಣು ಮುಚ್ಕೊಂಡು ಎಷ್ಟು ಬ್ರೀತ್ ಇನ್ ಬ್ರೀತ್ ಔಟ್ ಮಾಡಿ ಹಂಗೂ ಹೆಂಗೂ ಆನ್ ಮಾಡಿಬಿಟ್ಟೆ. ಸೊ ಸಿಕ್ಕಾಬಟ್ಟೆ ಖುಷಿ ಆಯ್ತು. ಅಂಡ್ ಇದನ್ನ ಹೆಂಗ್ ಓಲ್ಡ್ ಮಾಡ್ಕೊಳ್ಳೋದು ಅಂತ ಕೂಡ ನನಗೆ ಗೊತ್ತಿರ್ಲಿಲ್ಲ. ಸೊ ಅದಕ್ಕೆ ನಾನು ಫುಲ್ ಹಿಂಗೆ ಅದನ್ನ ಮಾಡ್ತಿವರೆಲ್ಲ ರೇಗಿಸಿದ್ರು, ಏನ್ ಒಳ್ಳೆ ಹಿಂಗ್ ಇಟ್ಕೊಂಡಿದ್ಯಾ, ಸ್ವಲ್ಪ ಸ್ಟೈಲಾಗಿ ಇಟ್ಕೊಬೇಕಲ್ವಾ, ಹಂಗೆ ಹಿಂಗೆ ಅಂದ್ರೆ ನಾನು ಯಾವತ್ತೂ ನೋಡೇ ಇಲ್ಲ ಈ ತರ. ಬಟ್ ಇನ್ನೊಬ್ರು ಮಾಡಿದ್ರೆ ಅವರೇ ಕೈ ಹಿಡ್ಕೊಂಡು ನಾನು ಅಷ್ಟು ಅಬ್ಸರ್ವ್ ಮಾಡಿದಿಲ್ಲ. ಸೊ ಹೆಂಗ್ ಇಟ್ಕೊಬೇಕು ಅನ್ನೋದೆಲ್ಲ ನಂಗೆ ಏನು ಗೊತ್ತಿರಲಿಲ್ಲ. ಅಂಡ್ ನಂಗಿದೇ ತುಂಬಾ ಇಷ್ಟ ಆಗಿದೆ, ಫೈರ್ ಗನ್ ಇಟ್ಕೊಳ್ಳೋದೇ ನಿಜವಾಗ್ಲೂ ನಂಗೆ ಇಷ್ಟ ಆಗಿದ್ದು. ನಂಗೆ ಗೊತ್ತಿರಲಿಲ್ಲ ಆ ಥರ ಅವರು ಇದೆಲ್ಲ ಮಾಡಿಸ್ತಾರೆ ಅಂತ. ಸೊ ಅದಾದ್ಮೇಲೆ ನಮ್ಮ ರೂಬಿ ಅಂತೂ ನಮ್ಮ ಮನೆಯವರೆಲ್ಲ ಎಲ್ಲಿ ಬಿಟ್ಟೋಗ್ಬಿಡ್ತಾರೆ ಅಂದ್ಬಿಟ್ಟು ಅವ್ರ ಜೊತೆನೇ ಇರ್ತಿದ್ಲು. ಸೊ ಆ ಮಾರ್ನಿಂಗ್ ಕೇಕ್ ಕಟ್ ಮಾಡ್ಬೇಕಾದ್ರೆ ಎಷ್ಟು ಜೋಶ್ ಆಗಿದ್ಲು, ಇಲ್ಲಿ ಮಾಡಿದ ತಕ್ಷಣ ಎಲ್ಲಿ ಬಿಟ್ಟೋಗ್ಬಿಡ್ತಾರೆ ಅಂದ್ಬಿಟ್ಟು ಫುಲ್ ಇಳಿಯೋದಕ್ಕೆ ನೋಡ್ತಿದ್ರು ಅವರು. ಸೊ ಕೇಕ್ ಕೂಡ ಸರಿಯಾಗಿ ತಿನ್ಸ್ಕೊಂಡಿಲ್ಲ, ಆಮೇಲೆ ಹಂಗೆ ಹೋಗ್ಬಿಟ್ರು. ಬಟ್ ಈ ಒಂದು ಡೇ ಮಾತ್ರ ನಿಜವಾಗ್ಲೂ ನಂಗೆ ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು. ಅಂಡ್ ಇನ್ನೊಂದೇನು ಅಂದ್ರೆ ಇವ್ರು ಗಿಫ್ಟ್ ಕೊಟ್ಟಿದ್ದು ನನಗೆ ಖುಷಿ ಆಗೋಯ್ತು. ಅವ್ರು ಹೇಳ್ತಿದ್ರು, ಲೈಕ್ ಕೇಳ್ತಿದ್ರು ನಿಂಗೆ ಏನ್ ಗಿಫ್ಟ್ ಬೇಕು, ಏನ್ ನಾನು ಹೇಳ್ಬೇಕಂದ್ರೆ ಯೂಶಲಿ ನಾನು ಬೇಡ ಬೇಬಿ ಬೇಡ ಪರವಾಗಿಲ್ಲ ಅಂತ. ಬಿಕಾಸ್ ಎವ್ರಿ ಟೈಮ್ ಸುಮ್ಮನೆ ಏನಾದ್ರು ಒಂದು ತಗೊಳೋಲ್ವಾ. ಸೊ ಬರ್ಡೇ ಏನೋ ಗಿಫ್ಟ್ ಕೊಟ್ರೆ ನನ್ಗೇನಿಲ್ಲ, ಅದೇನು ಡಿಫ್ರೆನ್ಸ್, ಪರವಾಗಿಲ್ಲ ಏನು ಬೇಡ ಅಂತ ಹೇಳ್ತಿದ್ದೆ. ಅಂಡ್ ಒಂದು ದಿನ ನಾನು ಟ್ಯಾಬ್ನ ನೋಡಿದ್ದೆ ಪೈಗೆ ಹೋದಾಗ. ಸೊ ಅಲ್ಲಿ ಟ್ಯಾಬ್ ನೋಡಿ ತುಂಬಾ ಆಸೆ ಆಗ್ಬಿಟ್ಟಿತ್ತು. ಅಂಡ್ ದಿಸ್ ಇಸ್ ಮೈ ಮ್ಯಾನಿಫೆಸ್ಟ್ ಕೂಡ. ಸೊ ಬರ್ಡೇ ದಿನ ಬರಬೇಕು ಅನ್ನೋದು ತುಂಬಾ ಆಸೆ ಇಟ್ಕೊಂಡಿದ್ದೆ. ಸೊ ಬರ್ಡೇ ದಿನನೇ ಅವರು ಹೇಳಿದ್ರು, ಇಲ್ಲ ನಾನು ತಗೊಳಲ್ಲ, ನೀನ್ ಏನ್ ಬೇಕಾ ಹೇಳೋ ಅದನ್ನ ಮಾತ್ರ ನಾನು ತಗೊಳಲ್ಲ ಅಂತ ಹೇಳಿದ್ರು. ಸೊ ನಂಗಂತೂ ಸಿಕ್ಕಾಪಟ್ಟೆ ಖುಷಿ, ನನ್ನ ಕಣ್ಣಲ್ಲಿ ನೀರೇ ಬಂದ್ಬಿಡ್ತು ಅದು ನೋಡಿದ ತಕ್ಷಣ. ಒಂದೇನಂದ್ರೆ ನನ್ ಮ್ಯಾನಿಫೆಸ್ಟ್ ಮಾಡಿದ್ದು ನನ್ನ ಒಂದು ಮ್ಯಾನಿಫೆಸ್ಟೇಷನ್ ಆಗಿತ್ತು ಅಂತ. ಅಂಡ್ ಇವರು ತಗೊಳಲ್ಲ ಅಂತ ಹೇಳಿ ನನ್ ಕೊಟ್ರಲ್ಲ, ಬಿಕಾಸ್ ಆ ಒಂದು ಖುಷಿನ ಅವರು ನೋಡೋದಕ್ಕೆ. ಸೊ ನಿಜವಾಗ್ಲೂ ನಂಗೆ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಬೇಬಿ, ಓವರ್ ಆಲ್ ಥ್ಯಾಂಕ್ ಯು ಫಾರ್ ದ ಡೇ ಅಂತಾನೆ ನಾನು ಹೇಳ್ಬೋದು. ಸೊ ಈ ಒಂದು ಮಿನಿ ಕೇಕ್ ಅಂಡ್ ಪಾಂಡಾ ಅದು ನೋಡಿದ ತಕ್ಷಣ ನಂಗೆ ತಿನ್ಬೇಕು ಅಂತ ಅನ್ಸ್ಬಿಡ್ತು. ಅದಕ್ಕೆ ಹಂಗೆ ಎತ್ತಿ ಒಂದು ಬೈಟ್ ಹಾಕೊಂಡ್ಬಿಟ್ಟೆ. ಸೊ ಮತ್ತೆ ನಮ್ಮ ಪೇರೆಂಟ್ಸ್ ಅವರು ಕೂಡ ಕೇಕ್ನ ತಂದು ಸೆಲೆಬ್ರೇಷನ್ನ ಮಾಡಿದ್ರು. ಅಂಡ್ ಐ ನೋ ದಟ್ ಆ ಕೇಕು ನನ್ನ ಸಿಸ್ಟರೇ ಪಕ್ಕ ಅವರೇ ನನಗೆ ತಂದ್ಕೊಟ್ಟಿರೋದು. ಅಂಡ್ ಇಲ್ಲಿ ಕೂಡ ಅಷ್ಟೇ, ಈ ಫೈರ್ ಸ್ಪಾರ್ಕಲ್ ಯಾಕೆ ಈ ತರ ಆಗ್ತಿದೆ ಅಂತ ನಂಗೆ ಗೊತ್ತಿಲ್ಲ. ಬಟ್ ನಾನು ಹೇಳಿದೆ ಇದನ್ನ ಯಾವ ಲೈಕ್ ಕೇಕ್ ಶಾಪ್ ಅಲ್ಲಿ ತಂದಿದ್ದೀರ ಅಂತ ನಂಗೆ ಚೆನ್ನಾಗಿ ಗೊತ್ತಂತ. ಬಿಕಾಸ್ ನಾವು ಕೂಡ ಅದೇ ಕೇಕ್ ಶಾಪ್ ಅಲ್ಲೇ ಕೇಕ್ ತಂದಿರೋದು. ಅಂಡ್ ಆ ಕೇಕ್ ಕೂಡ ಆರ್ಡರ್ ಮಾಡಿಲ್ಲ, ನನ್ನನ್ನು ಕರ್ಕೊಂಡು ಹೋಗಿ ನಿಮ್ಗೆ ಯಾವ ಕೇಕ್ ಬೇಕು ತಗೋ ಅಂತ ಹೇಳಿದ್ದಾರೆ ಲೋಕಿಯವರು. ನಾನು ಇದೇನ ಸರ್ಪ್ರೈಸ್ ಕೊಡೋದು ನೀವೆಲ್ಲ ಹಂಗೆ ಹಿಂಗೆ ಅಂತ ಅವರು ರೇಗಿಸ್ತಾ ಇರ್ತಾರೆ. ನಿಂಗೆ ಗೊತ್ತದ ನಮ್ಮಿಬ್ರ ಮಧ್ಯೆ ಯಾವುದೇ ತರ ಸರ್ಪ್ರೈಸ್ ಇರಲ್ಲ ಅಂತ. ಬಟ್ ಆಕ್ಚುಲಿ ಅದು ನಿಜಾನೇ. ಬಟ್ ಈ ಟ್ಯಾಬ್ ಅನ್ನೋದು ನಿಜಕ್ಕೂ ಸರ್ಪ್ರೈಸ್. ಯಾಕಂದ್ರೆ ಅವರು ಟಿಲ್ 5 o'clock ವರ್ಗು ಅವರು ಏನಂದ್ರೆ ನಾನ್ ತಗೊಳಲ್ಲ, ಇಲ್ಲ ಅದನ್ನ ಮಾತ್ರ ಕೇಳ್ಬೇಡ ಅಂತಾನೆ ಹೇಳ್ತಿದ್ರು. ಅವ್ರು ಕೇಳ್ತಿದ್ವಿ ಏನ್ ಬೇಕು, ಏನು ಬೇಡ ಅಂತ ಹೇಳ್ತಿದ್ದೆ. ಸೊ ಒಂದು ಗೋಲ್ಡನ್ ಕೇಳ್ತೀನಿ, ಇಲ್ಲಾಂದ್ರೆ ಇದನ್ನ ಕೇಳ್ತೀನಿ. ಸೊ ನಾನು ವೇಸ್ಟ್ ಖರ್ಚಲ್ಲ, ನಾನು ಕೇಳೋದಕ್ಕೆ ಹೋಗಲ್ಲ. ಅದಕ್ಕೆ ಇವ್ರು ಫುಲ್ ರೇಗಿಸ್ತಿದ್ರು. ನೋಡಿ ನಾನು ಕೊಡ್ಸಲ್ಲ ಅಂತ ಹೇಳ್ಬಿಟ್ಟು ಅವ್ರು ಅದೇ ಹೇಳ್ತಾರೆ, ನಾನು ಹೆಂಗ್ ತಗೊಬಂದೆ ನನ್ಗೆ ಗೊತ್ತಿಲ್ಲ, ತಗೊಂಡ್ ಬಂದ್ಬಿಟ್ಟು ಈಸಿಯಾಗಿ ಅಂತ ಹೇಳಿದ್ರು. ಸೊ ಈಗ ಈ ಬರ್ಡೇ ಎಲ್ಲ ಸೆಲೆಬ್ರೇಷನ್ ಮುಗಿಸ್ಕೊಂಡು ನಮ್ಮ ಪೇರೆಂಟ್ಸ್ ಮತ್ತೆ ನಮ್ಮ ಮಾವ ಅವ್ರ ಹತ್ರ ಎಲ್ಲರ ಹತ್ರ ಆಶೀರ್ವಾದ ತಗೊಂಡು ನಾವು ಊಟಕ್ಕೆ ಬಂದ್ವಿ. ಬಟ್ ನನ್ ಬರ್ಡೇ ಹೇಳ್ಬೇಕಂದ್ರೆ ಹೇಗಿರ್ಬೇಕು ಅಂತ ನಾನ್ ಅನ್ಕೊಂಡಿದ್ದಂದ್ರೆ ಲೈಕ್ ಲೋಕಿಯವರೇ ನನಗೆ ಹೇಳಿದ್ದು, ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಿ ಬರೋಣ, ಮತ್ತೆ ಮನೇಲೆಲ್ಲ ಅಡಿಗೆ ಮಾಡ್ಸಿಕ್ತೀನಿ, ನಮ್ಮ ಅಕ್ಕ ಅಮ್ಮನೆಲ್ಲ ಕರ್ಸಿ ಅಡಿಗೆ ಮಾಡ್ಸಿಕ್ತೀನಿ. ಸೊ ನನ್ಗೆ ಬಾಳೆ ಎಲೆ ಊಟ ಅಂದ್ರೆ ತುಂಬಾ ಇಷ್ಟ. ಸೊ ಆತರ ಎಲ್ಲ ಸೆಟಪ್ ಮಾಡಿ ನಿಮ್ಮ ಮನೆಯವರು ಬರ್ತಾರೆ, ಎಲ್ಲ ಕೂತಿ ಊಟ ಮಾಡೋಣ, ಮತ್ತೆ ಈವ್ನಿಂಗ್ ದೇವಸ್ಥಾನಕ್ಕೆ ಹೋಗಿ ನೈಟ್ ಆಚೆ ಹೋಗೋಣ ಅಂತೆಲ್ಲ ಹೇಳಿ ಇದ್ ಮಾಡಿದ್ರು. ಏನ್ ಮಾಡೋಣ, ಅದು ಫುಲ್ಫಿಲ್ ಆಗ್ಲಿಲ್ಲ. ದೇವಸ್ಥಾನಕ್ಕೂ ಹೋಗಕ್ಕಾಗಿಲ್ಲ, ಬಾಳೆಲೆ ಊಟನ ತಿನ್ನಕ್ಕಾಗಿಲ್ಲ, ಬಿಕಾಸ್ ಉತ್ಕ ಇರೋದ್ರಿಂದ ಅದು ತಿನ್ಬಾರ್ದಲ್ವಾ. ಸೊ ಅದಕ್ಕೆ ಬೇಡ ಅಂತ ಹೇಳಿ ನಗರದಲ್ಲಿ ಹೊಸದಾಗಿ ದೇಸಿ ಮಸಾಲ ಅಂತ ಓಪನ್ ಆಯ್ತು. ಸೊ ಅದಕ್ಕೆ ಎಲ್ಲ ಫ್ಯಾಮಿಲಿ ಗೆಟ್ ಟುಗೆದರ್ ಆಗಿ ಹೋಗಿ ಊಟ ಮಾಡಿ ಈ ಡೇ ಈ ಒಂದು ನನ್ನ ಬರ್ಡೇ ಸೆಲೆಬ್ರೇಷನ್ ನ ತುಂಬಾ ಹ್ಯಾಪಿಯಾಗಿ ಖುಷಿಯಾಗಿ ವಿತ್ ಎ ಗ್ರೇಟ್ ಮೆಮೊರೀಸ್ ತಗೊಂಡು ಈ ಡೇನ ಹೆಂಗ್ ಮಾಡಿದೆ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಅಗೇನ್ ಯಾರೆಲ್ಲ ವಿಶ್ ಮಾಡಿದ್ದೀರಾ. ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್. ಲವ್ ಯು ಆಲ್. ಸಿ ಯು ಆನ್ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.